ಗಲಭೆ ಕೇಸ್ನಲ್ಲಿ ಹಿಂದೂಗಳನ್ನ ಏವನ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂತ ಕೂಡ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಗೆ ಸಚಿವ ಚೆಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಲಭೆಯಲ್ಲಿ ಎರಡೂ ಕೋಮಿನವರು ಇದ್ದಾರೆ. ಎರಡೂ ಕೋಮಿನ ಯಾರ್ಯಾರು ಗಲಭೆಕೋರರಿದ್ದಾರೋ ಅವ್ರನ್ನ ಬಂಧಿಸೋ ಕೆಲಸವನ್ನ ಇಲಾಖೆ ಮಾಡಿದೆ ಅಂತ ಹೇಳಿದ್ದಾರೆ. ಗಣೇಶ ಕೂರಿಸಿದವರನ್ನ ಏವನ್ ಮಾಡೋದಕ್ಕೆ ಮಾಡಿದ್ದಾರೆ. ಏವನ್ ಒಬ್ಬರನ್ನೇ ಮಾಡೋಕ್ಕಾಗೋದು, ಎಲ್ಲರನ್ನೂ ಮಾಡೋಕ್ಕಾಗತ್ತಾ ಅನ್ನೋದು ಮಾನ್ಯ ಸಚಿವರ ಪ್ರಶ್ನೆ. ಚಾರ್ಜ್ ಶೀಟ್ ವೇಳೆ ಅಮಾಯಕರಿದ್ರೆ ನಾವು ಹೆಸರನ್ನು ಕೈ ಬಿಡ್ತೇವೆ ಅಂತ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಹೇಳಿದ್ರು. ಕರೆಕ್ಟು, ಏವನ್ ಒಬ್ಬರನ್ನೇ ಮಾಡೋಕ್ಕಾಗೋದು, ಅದನ್ನ ಯಾರನ್ನ ಮಾಡಿದೀರಾ ಅನ್ನೋದು ಪ್ರಶ್ನೆ. ಇಲ್ಲಿ ಗಣೇಶ ಕೂರಿಸಿದವ್ರನ್ನ ಪರ್ಮಿಷನ್ ತಗೊಂಡವ್ರನ್ನ ಮಾಡಿದಿರಲ್ಲ, ಅದು ಪ್ರಶ್ನೆ. ಲಾಜಿಕ್ಕು ಯಾರ್ಯಾರನ್ನೋ ಮಾಡಿಬಿಟ್ಟು ಲಾಜಿಕ್ ಕೊಡ್ತೀನಿ ನಾನು ಅಂತ ಹೇಳಿದ್ರೆ ಒಪ್ಕೊಳ್ಳೋಕ್ಕಾಗತ್ತ ಅನ್ನೋದು ಪ್ರಶ್ನೆ. ಈ ಸರ್ಕಾರಕ್ಕೆ ತಲುಪಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಆಗಿರ್ತಕ್ಕಂಥ ಏನು ಡ್ಯಾಮೇಜಸ್ ಇದೆ ಅಂಗಡಿಗಳಲ್ಲಿ ಅಥವಾ ಬೈಕು, ಅವೆಲ್ಲವನ್ನು ಪಟ್ಟಿ ಮಾಡಿ ಎಷ್ಟು ಆರ್ಥಿಕವಾಗಿ ನಷ್ಟ ಆಗಿದೆ ಯಾರ್ದು ಅನ್ನೋದನ್ನು ಡೀಟೇಲ್ ತೊಗೊಂಡು ಪಟ್ಟಿ ಮಾಡಿ ಕಳಿಸ್ಲಿಕ್ಕೆ ಹೇಳಿದ್ದೀವಿ. ಮುಖ್ಯಮಂತ್ರಿಯವರು ಸಹ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ. ಬಹುಶಃ ಇನ್ನೂ ತಲುಪಿಲ್ಲ. ಬಂದ ತಕ್ಷಣವೇ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಒದಗಿಸ್ತೀವಿ. 44 ಜನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮುಸ್ಲಿಮ್ಸು 20-25 ಜನ ಇದ್ದಾರೆ, ಇವರು ಒಂದು 25 ಜನ ಇದ್ದಾರೆ. ಯಾರನ್ನು ವಿಂಗಡಿಸೋ ಪ್ರಶ್ನೆ ಇಲ್ಲ. ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಎಲ್ಲ ತಗೊಂಡಿದ್ದಾರೆ. ಆದರೆ ಪೊಲೀಸ್ನವರು ಸಂದರ್ಭ ಅಲ್ಲಿ CCTVಲಿ ಮತ್ತು ಆ ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಯಾರಿದ್ದರೂ ಅವರೆಲ್ಲರನ್ನೂ ಅರೆಸ್ಟ್ ಮಾಡಿರ್ತಾರೆ. ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಇಲ್ಲಿ ಎಲ್ಲರೂ ಕೇಳ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಏವನ್ನು ಒಬ್ಬರನ್ನೇ ಮಾಡೋಕ್ಕಾಗತ್ತೆ, ಅದು ಎಲ್ರಿಗೂ ಇರುವಂತಹ ತಿಳುವಳಿಕೆ ಜ್ಞಾನ. ಬಟ್ ಯಾರನ್ನ ಮಾಡಿದ್ದೀರಾ ಅನ್ನೋದು ಪ್ರಶ್ನೆ. ಗಣೇಶ ಕೂರಿಸಿದ ವ್ಯಕ್ತಿಯನ್ನ ಹೆಂಗ್ ಮಾಡಿದ್ರು ಅನ್ನೋದು ಪ್ರಶ್ನೆ. ವಿಪಕ್ಷದ್ದು ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರವೀಶ್. ಇಲ್ಲಿ ಏವನ್ ಒಬ್ಬರನ್ನೇ ಮಾಡೋಕ್ಕಾಗೋದು ಅಂತ ಉಸ್ತುವಾರಿ ಸಚಿವರು ರಿಯಾಕ್ಷನ್ ಕೊಡ್ತಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಯಾರನ್ನ ಹೆಂಗ್ ಮಾಡಿದ್ರು, ಅದರ ಲಾಜಿಕ್ ಏನು ಅನ್ನೋದು ಪ್ರಶ್ನೆ. ರೈಟ್. ಒಟ್ನಲ್ಲಂತೂ ಈಗ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಈ FIR ವಿಚಾರ ಟಗ್ ಆಫ್ ವಾರ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏಕಪಕ್ಷೀಯವಾಗಿ ಅಥವಾ ಪಾರ್ಶಿಯಾಲಿಟಿಯಿಂದ ತನಿಖೆನ ಮಾಡ್ತಾ ಇದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ ಆಗ್ತಾ ಇದೆ. ಇಂಪಾರ್ಷಿಯಲ್ ತನಿಖೆ ಅಂತ ಹೆಸರಿಗೆ ಮಾತ್ರ ಹೇಳಿ ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇದೆ ಆಳುವ ವರ್ಗ ಅನ್ನೋದು ವಿಪಕ್ಷಗಳ ಆರೋಪ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ಈಗಾಗಲೇ ಆಕ್ಷೇಪದ ನುಡಿಗಳನ್ನ ಕುಮಾರಸ್ವಾಮಿ ಅವರು ಆಡಿದ್ದಾರೆ, ಬಿಜೆಪಿ ನಾಯಕರು ಆಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಈಗ FIR ಕಾಪಿ ವಿಚಾರನೇ ಈಗ ಆಳುವ ವರ್ಗ ಹಾಗೂ ವಿಪಕ್ಷದ ನಡುವೆ ಚರ್ಚೆಯ ಕಾರಣ ಆಗ್ತಾ ಇದೆ. ಒಂದ್ ಕಡೆಗೆ ಏವನ್ ಒಬ್ಬರನ್ನೇ ಮಾಡೋಕ್ಕಾಗೋದು ಅಂತ ಉಸ್ತುವಾರಿ ಸಚಿವರು ಹೇಳ್ತಾರೆ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ. ಬಟ್ ಯಾರನ್ನ ಮಾಡಿದ್ರು, ಅದ್ರ ಹಿಂದಿರುವಂತಹ ಲಾಜಿಕ್ ಬಗ್ಗೆ ಈಗ ಚರ್ಚೆ ಆಗ್ತಾ ಇರೋದು. ಮಮತಾ, ಖಂಡಿತವಾಗಿ ಕೂಡ ಈ ರೀತಿ ಗಲಭೆಗಳಾದಂಥ ಸಂದರ್ಭದಲ್ಲಿ ಇದೊಂದು ಸೂಕ್ಷ್ಮ ವಿಚಾರ ಅಂತೇಳಿ ಎಲ್ಲ ರಾಜಕಾರಣಿಗಳು ಕೂಡ ಒಂದು ರೀತಿಯಲ್ಲಿ ಈ ಒಂದು ವಿಚಾರವನ್ನು ಒಂದು ರೀತಿಯಲ್ಲಿ ಪ್ರತಿಷ್ಠೆಗೆ ತೆಗೆದುಕೊಳ್ಳದೇ ಎಲ್ಲವನ್ನು ಕೂಡ ಕ್ಲಿಯರ್ ಮಾಡಬೇಕು ಕಾನೂನಾತ್ಮಕ ದೃಷ್ಟಿಯಿಂದ ಅಂತ ಅಂದ್ಕೋಬೇಕು. ಆದರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಗಲಭೆಗಳಾದಂಥ ಸಂದರ್ಭದಲ್ಲಿ ಪರಸ್ಪರ ರಾಜಕೀಯ ಕೆಸರೆರಚಾಟ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಅದು ಒಂದು ಕಡೆ. ಇನ್ನೊಂದು ಕಡೆ ಕಾನೂನು ಪ್ರಕ್ರಿಯೆಗಳಲ್ಲೂ ಕೂಡ ಹಸ್ತಕ್ಷೇಪ ಆರೋಪ ಇರೋದ್ರ ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಆರೋಪ ಕೇಳಿ ಬರ್ತದೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಎರಡೂ ಕೋಮಿನ ಒಂದು FIR ಅನ್ನು ಸೇರಿಸುವಂಥ ವಿಚಾರದಲ್ಲಿ, ಹೆಸರುಗಳನ್ನು ಸೇರಿಸುವಂಥ ವಿಚಾರದಲ್ಲಿ ಆಗಿರ್ತಕ್ಕಂಥ ಲೋಪ ಅಂತ BJP ಮತ್ತು JDSನ ಆರೋಪ. ಪ್ರಮುಖವಾಗಿ ಗಣೇಶ ಕೂರಿಸಿದಂಥವ್ರನ್ನೇ A1 ಅನ್ನು ಮಾಡಿ ಅಲ್ಲಿಂದ ಶುರುವಾದಂಥದ್ದು ಆ ಒಂದು 23 ತನಕವೂ ಕೂಡ ಆ ಒಂದು ಹಿಂದೂಗಳ ಹೆಸರನ್ನು ಸೇರಿಸಿ ತದನಂತರ ಆ ಒಂದು ಮುಸ್ಲಿಂ ಸಮುದಾಯದ ಒಂದು ಆರೋಪಿಗಳ ಹೆಸರನ್ನು ಏನಕ್ಕೆ ಸೇರಿಸಿದ್ರು ಅನ್ನೋ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರಿಂದ ಹಿಡಿದು BJP ನಾಯಕರು ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಸರ್ಕಾರ ಎಲ್ಲೋ ಒಂದ್ ಕಡೆ ಉದ್ದೇಶಪೂರ್ವಕವಾಗಿಯೇ ಈ ರೀತಿಯ ನಡಾವಳಿಗಳನ್ನು ಪೊಲೀಸರಿಂದ ಮಾಡಿಸಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವರದಿ ಏನಿತ್ತು ಅದರ ಅನ್ವಯ ಆ ಒಂದು FIR ಅನ್ನ ಪೊಲೀಸರು ಕಾನೂನಾತ್ಮಕವಾಗಿ ದಾಖಲಿಸಿದ್ದಾರೆ ಅಂತ ಕೂಡ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳು ಕಾಣಲ್ಲ. ಯಾಕೆಂದ್ರೆ ಪ್ರತಿ ಬಾರಿಯೂ ಕೂಡ ಗಲಾಟೆ ಆದಂತ ಸಂದರ್ಭದಲ್ಲಿ ತುಷ್ಟೀಕರಣ, ಓಲೈಕೆ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಆರೋಪ ಪ್ರತ್ಯಾರೋಪ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಆದರೆ ತನಿಖೆ ನಂತರ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಈಗೇನು FIR ಹಾಕಿದರೆ ಅದರಂತೆ ಕಟ್ಟುನಿಟ್ಟಾಗಿ ಸರ್ಕಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋ ವಾದವೂ ಕೂಡ ಇರತಕ್ಕಂಥದ್ದು. ಆದರೆ FIR ನಲ್ಲಿ ಅಮಾಯಕರಿದ್ರೆ
ಅವರನ್ನು ರಿಲೀಸ್ ಮಾಡುವಂಥ ಕೆಲಸ ಆಗಬೇಕು ಅನ್ನೋದು ಕೂಗು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಈ JDS ಮತ್ತು BJP ಆರೋಪಕ್ಕೆ ಕಾಂಗ್ರೆಸ್ ಮುಂದೇನು ಮಾಡುತ್ತೆ ಕಾದು ನೋಡಬೇಕು. ಮಮತಾ, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.